ನಮಸ್ಕಾರ ಮತ್ತು 80ನೇ ಸ್ವಾತಂತ್ರ್ಯ ದಿನೋತ್ಸವದ ಎಲ್ಲರಿಗೂ ಶುಭಾಶಯಗಳು. ಏನು ಇಲ್ಲಿ ಉಪಸ್ಥಿತರಂತ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಅಮಾನುಲ್ಲಾ ಅವರೇ, ನಮ್ಮ ಹಿರಿಯ ಮುಖಂಡರು ಮತ್ತು ದರ್ಖಾಸ್ತು ಸಮಿತಿ ಸದಸ್ಯರಾದ ಗುಜನಹಳ್ಳಿ ಮಂಜಣ್ಣ ಅವರೇ, ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಲೋಕೇಶ್ ಅವರೇ ಮತ್ತು ಎಲ್ಲ ಯುವ ಮಿತ್ರರು ಮತ್ತು ಮಾಧ್ಯಮ ಮಿತ್ರರೇ, ಇವತ್ತೇನು ನಾವು 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ತಮಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಏನು ಈ ಸ್ವಾತಂತ್ರ್ಯ ಪಡೆಯಲು ಮಹಾನ್ ನಾಯಕರು ಬಲಿದಾನ ಮತ್ತು ಶ್ರಮ, ಇವತ್ತು ನಾವೆಲ್ಲರೂ ಕೂಡ ಅದನ್ನು ಅನುಭವಿಸ್ತಾ ಇದ್ದೀವಿ. ಮತ್ತು ನಮ್ಮದೇ ಆದ ಸರ್ಕಾರಗಳು, ನಮ್ಮದೇ ಆದ ನೀತಿ ನಿರೂಪಣೆಗಳು ಈ ದೇಶದಲ್ಲಿ ನಡೀತಾ ಇದ್ದಾವೆ. ಎಷ್ಟೋ ಮಹಾನ್ ಭಾವರು ಏನು ಈ 1947ರ ಸ್ವಾತಂತ್ರ್ಯ ಪಡೆಯಲು ಅವ್ರದ್ದೇ ಆದ ರೀತಿಯಲ್ಲಿ ಶ್ರಮ ವಹಿಸಿ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟು ಆ ಮಹನೀಯರೆಲ್ಲ ಇವತ್ತು ಇಲ್ಲ ನಮ್ಮಲ್ಲಿ. ಅವ್ರಿಗೆಲ್ಲವಾಗಿ ಸ್ವಾತಂತ್ರ್ಯ ಏನು ಮಹಾತ್ಮ ಗಾಂಧಿ ಅವರು ಹೇಳ್ತಾರೆ, ಸ್ವಾತಂತ್ರ್ಯ ಯಾವತ್ತು ನಮ್ಮ ದೇಶದ ಹೆಣ್ಣು ಮಕ್ಕಳು 12 ಗಂಟೆ ರಾತ್ರಿಯಲ್ಲಿ ಓಡಾಡ್ತಾರೋ ಅವತ್ತು ನಿಜವಾಗ್ಲೂ ಕೂಡ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಹಾಗೆ ಅಂತ. ಅದು ಕಾಲಕ್ರಮೇಣವಾಗಿ ಇವತ್ತು ನೀವು ಬೆಂಗಳೂರಲ್ಲಿ ನೋಡಿದ್ರೆ ರಾತ್ರಿ 2 ಗಂಟೆಯಲ್ಲೂ ಕೂಡ ನಿರ್ಭೀತವಾಗಿ ಯಾವುದೇ ಭಯ ಇದ್ದಿಲ್ಲದೆ ಇವತ್ತು ಓಡಾಡೋದ ಸ್ಥಿತಿ ನಿರ್ಮಾಣವಾಗಿದೆ. ಅಂದರೆ ಅದರರ್ಥ ನಮ್ಮ ಭಾರತ ಬಹಳಷ್ಟು ನೀತಿಯಲ್ಲಿ ಮುಂದುವರಿತಾ ಹೋಗ್ತಾ ಇದೆ. ಅದೇ ರೀತಿಯಾಗಿ ಏನು ನಾವು ಹೆಣ್ಣು ಮಕ್ಕಳಿಗೆ ವಿಶೇಷ ಕಾಳಜಿ ವಹಿಸಿ ಈಗ 2023ರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಏನು ಸರ್ಕಾರ ಬಂದಿತ್ತು, ಈ ಭಾರತ ಮುಂದೆ ಬರಬೇಕಾದ್ರೆ, ಈ ಭಾರತ ಆರ್ಥಿಕವಾಗಿ ಚೆನ್ನಾಗಾಗಬೇಕು ಅಂದರೆ, ಈ ಭಾರತ ಶಕ್ತಿಶಾಲಿಯಾಗಿ ಬೆಳಿಬೇಕು ಅಂದರೆ ನಾವು ಹೆಣ್ಣು ಮಕ್ಕಳನ್ನ ಸಬಲೀಕರಣ ಮಾಡಬೇಕು. ಹೆಣ್ಣು ಮಕ್ಕಳ ಆರ್ಥಿಕತೆಯನ್ನು ಬೆಳೆಸಿದ್ರೆ ಈ ದೇಶ ಇನ್ನಷ್ಟು ಮುನ್ನೆಲೆಗೆ ಬರುತ್ತೆ, ಈ ದೇಶ ಎಲ್ಲ ರೀತಿಯಲ್ಲೂ ಮುಂದಕ್ಕೆ ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಏನೀಗಿನ ಸರ್ಕಾರ ಇದೆ ಸುಮಾರು ಗ್ಯಾರಂಟಿಗಳನ್ನ ರೂಪದಲ್ಲಿ ಹೆಣ್ಣು ಮಕ್ಕಳ ಸಬಲೀಕರಣಕ್ಕೋಸ್ಕರ ಕೆಲಸ ಮಾಡ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಈಗಾಗಲೇ 3 ವರ್ಷ ಆಗಿದೆ, 4ನೇ ವರ್ಷ ನಡೀತಾ ಇದೆ. ಈಗ ನಾವು ಹಳ್ಳಿಗೂ ಮತ್ತು ಪಂಚಾಯಿತಿ ಮಟ್ಟಕ್ಕೂ ಹೋದಾಗ ಅಲ್ಲಿನ ಹೆಣ್ಣು ಮಕ್ಕಳು ಮತ್ತು ಅವ್ರನ್ನೆಲ್ಲ ಮಾತಾಡಿಸಿದಾಗ ಅವರು ಸರ್ಕಾರದಿಂದ ಪಡಿತಿರೋಂಥ ಸವಲತ್ತುಗಳನ್ನ ಉಪಯೋಗಿಸ್ಕೊಂಡು ಅವರೆಲ್ಲ ಇವತ್ತು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿದ್ದಾರೆ, ಅವ್ರದ್ದೇ ಆದ ಬದುಕನ್ನ ಕಟ್ಕೊತಾ ಇದ್ದಾರೆ. ಅಂದರೆ ಇದೇ ಅಲ್ವಾ ನಮ್ಮ ಭಾರತಕ್ಕೆ ಬೇಕಾಗಿರೋದು. ಭಾರತದಲ್ಲಿ ಯಾವತ್ತು ಹೆಣ್ಣು ಮಕ್ಕಳು ಸಬಲೀಕರಣರಾಗಿದ್ದಾರೆ, ಆರ್ಥಿಕವಾಗಿ ಚೆನ್ನಾಗಿದ್ದಾರೆ ಅಂದರೆ ಅವರು ಕೂಡ ಸಮಾಜದಲ್ಲಿ ಒಂದು ನಿರ್ಣಯ ಮಾಡುವಂಥ ಸ್ಥಿತಿಯಲ್ಲಿ ಬರ್ತಾರೆ. ಅವರು ಕೂಡ ಸಮಾಜದಲ್ಲಿ ಅವ್ರದ್ದೇ ಆದ ಪಾಲ್ಗೊಳ್ಳುವಿಕೆ ಇರ್ತದೆ. ಹಂಗಾಗಿ ದೇಶ ಕಟ್ಟೋದು ಅಂದರೆ, ದೇಶ ಮುನ್ನಡೆಸೋದು ಅಂದರೆ ಮೊದಲನೇದಾಗಿ ನಮ್ಮ ಭಾರತೀಯರು, ಭಾರತ ದೇಶದಲ್ಲಿ ಇರೋವಂಥ ಜನರ ಜೀವನ ಮಟ್ಟವನ್ನು ಸರಿದೂಗಿಸ್ಕೊಂಡು ಜೀವನ ಮಟ್ಟವನ್ನು ಸುಧಾರಿಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡೋದೇ ನಮ್ಮ ಭಾರತ ದೇಶಕ್ಕೆ ಒಂದು ದೊಡ್ಡ ನಾವು ಗೌರವ ಸಲ್ಲಿಸ್ದಂಗಾಗತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡ್ತಾ ಇದೆ. ನಾವು ಏನು ಜನಗಳ ಪರವಾಗಿ ಸರ್ಕಾರಕ್ಕೆ ವಿಶೇಷ ಧನ್ಯವಾದಗಳನ್ನ ತಲುಪಿಸ್ತೀವಿ. ಹಾಗೆ ಏನು ಎಲ್ಲರೂ ಕೂಡ ನಮಗೆ ಸ್ವಾತಂತ್ರ್ಯ ಬಂದಿದೆ ಅಂತ ನಾವು 15ನೇ ತಾರೀಕು ಆಗಸ್ಟು ಸೆಲೆಬ್ರೇಟ್ ಮಾಡ್ತೀವಿ. ಅವತ್ತು ಒಂದೆರಡು ಮಾತನ್ನ ಆಡ್ಬಿಟ್ಟು ಹೊರಟೋಗ್ತೀವಿ. ಹೌದು, ಸ್ವಾತಂತ್ರ್ಯ ನಮಗೆಲ್ಲ ಬಂದಿದೆ. ನಮಗೆ ಮಹನೀಯರು ಅವ್ರದೇ ಆದ ರೀತಿಯಲ್ಲಿ ಕಷ್ಟಪಟ್ಟು ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿದ್ದಾರೆ. ಆದರೆ ನಾವು ದೇಶಕ್ಕೆ ಏನು ಕೊಟ್ಟಿದ್ದೀವಿ? ಸ್ವಾತಂತ್ರ್ಯ ದೊಡ್ಡವರು ಕೊಟ್ಟಾದ್ಮೇಲೆ ನಾವು ದೇಶಕ್ಕೆ ಏನು ಕೊಟ್ಟಿದ್ದೀವಿ? ನಾವು ದೇಶದ ಪರವಾಗಿ ಏನು ಕೆಲಸ ಮಾಡ್ತಾ ಇದ್ದೀವಿ? ನಮ್ಮಿಂದ ದೇಶಕ್ಕೆ ಏನು ಸೇವೆ ನಡೀತಾ ಇದೆ ಅನ್ನೋದು ಕೂಡ ನಾವು ಸಾರ್ವಜನಿಕರು ಏನಿದ್ದೀವಿ ನಾವೆಲ್ಲರೂ ಕೂಡ ಒಂದ್ಸರಿ ಯೋಚನೆ ಮಾಡಬೇಕಾಗತ್ತೆ. ಸಣ್ಣ ಮಟ್ಟದಿಂದ ಹಿಡಿದು ದೊಡ್ಡ ಮಟ್ಟದವರೆಗೂ ದೇಶ ಸೇವೆ ಮಾಡೋ ನಿಟ್ಟಿನಲ್ಲಿ ಇರುತ್ತೆ. ರೈತರ ಬೆಳೆದು ಜನರ ಸೇವೆ ಮಾಡೋದು ದೇಶಕ್ಕೋಸ್ಕರ ಆಗುತ್ತೆ. ಸೈನಿಕರು ಗಡಿ ಕಾಯುವ ಮೂಲಕ ದೇಶದ ಸೇವೆ ಮಾಡ್ತಾರೆ. ಪೊಲೀಸ್ನವರು ಇಲ್ಲಿನ ಬಿಗಿ ಬಂದೋಬಸ್ತು ಮತ್ತೆ ಏನು ನೀತಿ ನಿಯಮಗಳಿಂದ ಪಾಲಿಸೋ ನಿಟ್ಟಿನಲ್ಲಿ ಅವರು ಈ ದೇಶಕ್ಕೆ ಕೆಲಸ ಮಾಡ್ತಾರೆ. ಈ ಥರ ಅವ್ರದೇ ರೀತಿಯಲ್ಲಿ ಬಹಳಷ್ಟು ಕೆಲಸಗಳನ್ನ ದೇಶದ ಉದ್ಧಾರಕ್ಕಾಗಿ, ದೇಶದ ಒಳ್ಳೆಯದಿಗಾಗಿ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಆದರೆ ನಾವು ಸಾರ್ವಜನಿಕರು ಒಂದು ಜವಾಬ್ದಾರಿಯುತ ನಾಗರಿಕರಾಗಿ ನಮ್ಮದು ಕೂಡ ಬಹಳಷ್ಟು ಜವಾಬ್ದಾರಿಗಳಿರ್ತವೆ. ನಾವು ನಮ್ಮ ದೇಶದ ವಿಚಾರದಲ್ಲಿ ಬಂದಾಗ ಈಗ ಕೆಲವು ಸಣ್ಣ ವಿಚಾರಗಳಿರ್ಬೋದು. ಈಗ ಯಾವುದೋ ಒಂದು ಬೇರೆ ದೇಶಕ್ಕೆ ಹೋದಾಗ ಅಲ್ಲಿ ಒಂದು ಕ್ಲೀನ್ಲಿನೆಸ್ ಎಷ್ಟು ಚೆನ್ನಾಗಿರುತ್ತೆ, ನಮ್ಮಲ್ಲಿ ಒಂದು ಸ್ವಲ್ಪ ಅದಕ್ಕಿಂತ ಕಮ್ಮಿ ಇದೆ. ಕಾರಣ ಏನಂದರೆ ಅವರಲ್ಲಿ ಏನು ಕಸನ ತೊಗೊಂಡೋಗಿ ಒಂದು ಡಸ್ಟ್ಬಿನ್ಗೆ ಹಾಕಬೇಕು, ಹುಡ್ಕೊಂಡೋಗಿ ಅಲ್ಲಿ ಹಾಕ್ತಾರೆ. ಮತ್ತು ಅಲ್ಲಿ ಏನು
ಆ ವ್ಯವಸ್ಥೆ ಇದೆ, ಆ ವ್ಯವಸ್ಥೆ ನಿಟ್ಟಿನಲ್ಲಿ ಕೆಲಸ. ಅದೇ ನಮ್ಮ ಇಲ್ಲಿನ ನಾಗರಿಕರು ಅಲ್ಲಿಂದ ಬಂದ ಮೇಲೆ ಅವ್ರು ಅಲ್ಲಿ ಆ ತರ ನಡ್ಕೊಂತಾರೆ. ಇಲ್ಲಿ ಬಂದ್ಮೇಲೆ ಭಾರತ ದೇಶದ ಇಲ್ಲಿ ಆ ಫ್ಲೈಟ್ ಇಳಿದು ಆಚೆ ಬಂದ ತಕ್ಷಣನೇ ಒಂದು ಕಸದ ಪೇಪರ್ನ ತಗೊಂಡೋಗಿ ಎಲ್ಲಂದ್ರೆ ಅಲ್ಲಿ ಬಿಸಾಕ್ತಾರೆ, ಎಲ್ಲಂದ್ರೆ ಮೂತ್ರ ವಿಸರ್ಜನೆ ಮಾಡ್ತಾರೆ. ಸೊ ಇವು ಒಂದು ಸಿಂಪಲ್ ಇರ್ಬೋದು, ಆದ್ರೆ ಇವೆಲ್ಲ ಕೂಡ ನಮ್ಮ ದೇಶದ ಒಳ್ಳೆಯ ರೀತಿಗಾಗಿ, ನಮ್ಮ ದೇಶದ ಕ್ಲೀನ್ನೆಸ್ ಆಗಾಗಿ ಈಗ ಸರ್ಕಾರ ಕೂಡ ಬೆಂಗಳೂರಿನಲ್ಲಿ ನೀವು ನೋಡ್ಬೋದು ಬಹಳಷ್ಟು ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದೆ. ಫುಟ್ಪಾತ್ ಮೇಲಿರುವಂತ ಜನಗಳನ್ನ ಏನು ಟ್ರಾಫಿಕ್ ತೊಂದರೆ ಆಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಇವಾಗೆಲ್ಲ ಅವ್ರನ್ನೆಲ್ಲ ಬೇರೆ ಕಡೆ ಜಾಗ ಮಾಡಿಕೊಡ್ತಿದ್ದಾರೆ. ಈಗಷ್ಟೇ ನಿನ್ನೆ ಪೇಪರಲ್ಲಿ ಸರ್ಕಾರ ಆದೇಶ ಮಾಡಿದೆ, ಯಾರು ಬಿಲ್ಡಿಂಗ್ಗಳು ದೊಡ್ಡದಾಗಿ ಕಟ್ಕೊಂಡು ಪಾರ್ಕಿಂಗ್ ಇಲ್ದಿರೋ ಆಚೆಗಡೆ ಪಾರ್ಕಿಂಗ್ ಮಾಡಿರೋರಿಗೆಲ್ಲ ದಂಡ ಹಾಕ್ಬೇಕು ಅಂದ್ರೆ ಇದರ ಅರ್ಥ ಬರೀ ಒಬ್ಬರ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು. ಇವಾಗ ಯಾರೋ ಕಾರ್ ರೋಡಲ್ಲಿ ಅಡ್ಡ ನಿಲ್ಸ್ಬಿಟ್ಟು ಹೋಗ್ಬಿಟ್ರೆ ಬೇರೆಯವ್ರು ಹೋಗೋ ಬರೋರಿಗೆಲ್ಲ ಸುಮಾರು 100 ಜನಕ್ಕೆ ತೊಂದರೆ ಆಗುತ್ತೆ. ಸೊ ಅಂಥವ್ರಿಗೆಲ್ಲ ತಿಳಿ ಹೇಳಿ ನಾವು ಸ್ವಚ್ಛ ಭಾರತ ಮತ್ತು ಸ್ವಚ್ಛ ಕರ್ನಾಟಕ ಆಗಲಿ ಅನ್ನೋ ನಿಟ್ಟಿನಲ್ಲಿ ಮಾನ್ಯ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಅವರ ನೇತೃತ್ವದಲ್ಲಿ ಕೃಷ್ಣ ಬೈರೇಗೌಡರು ಬಹಳಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ತಿದ್ದಾರೆ. ಸೊ ಅವ್ರಿಗೂ ಒಳ್ಳೇದಾಗಲಿ, ಹೀಗೆ ನಮ್ಮ ರಾಜ್ಯ ಮತ್ತು ದೇಶ ಮುನ್ನಡೀಲಿ ಅಂತ ಹೇಳ್ತಾ ಇನ್ನು ನಾನು 4 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಹಿಂದ್. ನಮ್ಮ ದೇಶದ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ದೇಶಾದ್ಯಂತ ಬಲಿದಾನ, ತ್ಯಾಗದಾನ ಎಲ್ಲ ಮಾಡಿ ಸ್ವಾತಂತ್ರ್ಯ ತಂದುಕೊಟ್ಟಂತ ಮಹಾನೀಯರನ್ನು ನೆನೆಸುತ್ತಾ ನಮ್ಮ ಮುಳಬಾಗಿಲು ತಾಲೂಕಿನ ಆದ್ಯಂತ ಎಲ್ಲ ಶಾಲಾ ಮತ್ತು ಆಡಳಿತ ಎಲ್ಲ ಕಚೇರಿಗಳಲ್ಲಿ ಕೂಡ ಸಂಭ್ರಮವಾಗಿ ಮುಳಬಾಗಿಲು ತಾಲೂಕಾದ್ಯಂತ ದೇಶಾದ್ಯಂತ ನಡೀತಾ ಇದೆ. ಅದೇ ರೀತಿ ನಮ್ಮ ತಾಲೂಕಿನ ಕಾಂಗ್ರೆಸ್ ಕಚೇರಿ ಮುಂದೆ ಸ್ವಾತಂತ್ರ್ಯ ತಂದುಕೊಟ್ಟ ಅಂಗವಾಗಿ ಅವರನ್ನು ಮಹಾನೀಯರನ್ನು ತಿಳಿಯುತ್ತಾ ಇವತ್ತು ದಿವಸ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಅವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಆದಿನಾರಾಯಣ ಮತ್ತು ಟೌನ್ ಬ್ಲಾಕ್ ಅಧ್ಯಕ್ಷರಾದಂಥ ಅಮಾನುಲ್ಲಾ ಅವರ ಅಧ್ಯಕ್ಷತೆಯಲ್ಲಿ ನಡಿಬೇಕಾಗಿತ್ತು. ಆದರೆ ನಮ್ಮ ಆದಿನಾರಾಯಣ ಅವರು ಇಲ್ಲದೇ ಇರುವ ಕಾರಣಾಂತರಗಳಿಂದ ಬೇರೆ ಕೆಲಸ ಇರೋದ್ರಿಂದ ನಮ್ಮ ಟೌನ್ ಬ್ಲಾಕ್ ಅಧ್ಯಕ್ಷರಾದಂಥ ಅಮಾನುಲ್ಲಾ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಮುಖಂಡರು ಮತ್ತು ಎಲ್ಲ ನಮ್ಮ ಸ್ನೇಹಿತರು ಮತ್ತು ಎಲ್ಲ ಹುಡುಗರು ಎಲ್ಲ ಆಚರಿಸೋಕ್ಕೆ ಬಂದಿದ್ದಾರೆ. ಅವರಿಗೆಲ್ಲ ಶುಭವಾಗಲಿ ಅಂತ ಹೇಳ್ತಾ, ನಮ್ಮ ಭಾರತ ಮಾತೆ ಏನಿವತ್ತು ನಮ್ಮ ದೇಶ ಸ್ವಾತಂತ್ರ್ಯ ಕೊಟ್ಟ ದಿವಸ ಇವತ್ತು ಹೆಮ್ಮೆ ಅಂತ ಹೇಳ್ತಾ ಇವತ್ತು ಈ ಕ್ಷಣದಲ್ಲಿ ನಮ್ಮ ಮುಳಬಾಗಿಲು ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ಇದು ನೆರವೇರಿಸ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ನಾವು ವಿಜೃಂಭಣೆಯಿಂದ ನಮ್ಮ ಕಚೇರಿಯನ್ನು ಕಟ್ಟಿ ವಿಜೃಂಭಣೆಯಿಂದ ಅಲ್ಲಿ ನೆರವೇರಿಸ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.